ನಾನು ನಿನಗೆ ಕೊಡಬೇಕಾದ್ದನ್ನು ಕೊಡದೇ ಇದ್ದರೂ ಸಹ ನೀನು ಕೆಲಸ ಮಾಡಲೇಬೇಕು ಅಂತ ಒತ್ತಾಯ ಮಾಡೋದು ಅದು ಸ್ಲೇವರಿ, ಗುಲಾಮಗಿರಿ ಆಗುತ್ತೆ. ನೀನು ಆಬ್ಸೆಂಟ್ ಆಗಿದೆಯಾ ಅಂತ ಚಾರ್ಜ್ ಶೀಟ್ ಕೊಟ್ಟಂಥ ಉದಾಹರಣೆಗಳು ಬೇಕಾದಷ್ಟು. ರೈತರು ಬಿಟ್ಟರೆ ಅತಿ ಹೆಚ್ಚು ಸೂಸೈಡ್ ಪ್ರೋನ್ ಇರ್ತಕ್ಕಂಥ ಒಂದು ಕಮ್ಯುನಿಟಿ ಯಾವ್ದಾರು ಇದೆ ನಮ್ಮ ರಾಜ್ಯದಲ್ಲಿ ಅದು ಟ್ರಾನ್ಸ್ಪೋರ್ಟ್ ವರ್ಕರ್ಸ್. ಡ್ಯೂಟಿಗೆ ಬಂದವ್ರದ್ದೊಂದು ಕಷ್ಟ, ಬರದೇ ಇದ್ರೆ ಇನ್ನೊಂದು ಕಷ್ಟ. ಅವ್ರೇನು ಮಾಡೋದು, ಸರ್ಕಾರಿ ನೌಕರರಾಗಬೇಕು ನಾವು ಅಂತ ಒಂದು ಡಿಮಾಂಡ್ ಎತ್ತಿದ ತಕ್ಷಣ ಅದು ಅಟ್ರಾಕ್ಟ್ ಆಗಿದೆ. ಸುಮಾರು 20,000 ಜನ ಚಾರ್ಜ್ ಶೀಟು, ಸಸ್ಪೆಂಡು, ಡಿಸ್ಮಿಸ್ಸು, ಟ್ರಾನ್ಸ್ಫರ್ಸು ಎಲ್ಲ ಆಯಿತು. ಸೊ ಈಗ ನಾವು ಕೇಂದ್ರ ಸರ್ಕಾರದ ನೌಕರರಾಗಬೇಕು ಅಂತ ರಾಜ್ಯ ಸರ್ಕಾರಿ ನೌಕರರು ಕೇಳಿದ್ರೆ ಹೆಂಗಾಗುತ್ತೆ? ಈ ಜನಗಳ ಮಧ್ಯೆ ಓಡಾಡ್ತಾನೆ, ಆ ಕ್ಯಾಶ್ಗೆ ಅವನೇ ಜವಾಬ್ದಾರ. ಒಂದು ಟಿಕೆಟ್ ಮಿಸ್ ಆಯ್ತಾ, ಟಿಕೆಟ್ ಮಿಸ್ ಆದರೆ ಅವನೇ ರೆಸ್ಪಾನ್ಸಿಬಲ್. ದುಡ್ಡು ಇಸ್ಕೊಂಡು ಟಿಕೆಟ್ ಕೊಡ್ತಾ ಇದ್ದ ಕಾಲ ಒಂದಿತ್ತು. ಇವತ್ತು QR ಕೋಡ್ 3 ಡ್ರೈವರ್, ಕಂಡಕ್ಟರ್, ಮೆಕ್ಯಾನಿಕ್ಸು ವೆರಿ ಪಿಲ್ಲರ್ಸ್ ಆಫ್ ಅವರ್ ನಮ್ಮ ಕ್ಯಾಮ್ರಾಗೆ ಟ್ರೈಪಾಡ್ ಇದ್ದ ಹಾಗೆ. ರಾಜ್ಯದಲ್ಲಿ ಸಾರಿಗೆ ನೌಕರರ ಮುಷ್ಕರದ ಕಾವು ಜಾಸ್ತಿ ಆಗಿದೆ. ಒಂದು ಕಡೆ ರಾಜ್ಯ ಸರ್ಕಾರ ಹೊಸ ಸಾರಿಗೆ ನೌಕರರ ಮಧ್ಯೆ ಹೈಕೋರ್ಟ್ ಪ್ರವೇಶವನ್ನ ಮಾಡಿ ಈ ಒಂದು ಮುಷ್ಕರವನ್ನ ಮುಂದೂಡುವಂತೆ ಆದೇಶವನ್ನ ಕೂಡ ಕೊಟ್ಟಿತ್ತು. ಸೊ ಬಹಳಷ್ಟು ಬೆಳವಣಿಗೆಗಳಾಗ್ತಾ ಇದೆ, ಜನರ ಮನಸ್ಸಿನಲ್ಲಿ ಬಹಳಷ್ಟು ಪ್ರಶ್ನೆಗಳಾಗ್ತಾ ಇದೆ. ಎಲ್ಲ ಒಂದು ಕಡೆ ಈ ಒಂದು ಫೈಟ್ ನಲ್ಲಿ ಪ್ರಯಾಣಿಕರೆಲ್ಲ ಒಂದು ಕಡೆ ಬಸ್ಗಳು ಯಾವುದು ಇಲ್ಲದೆ ಕೂಡ ಸೇವೆಗಳಿಂದ ಪರದಾಡ್ತಾ ಇದ್ದಾರೆ. ಈ ರೀತಿಯಾಗಿ ಪ್ರಶ್ನೆಗಳು ಕೂಡ ಬರ್ತಾ ಇದೆ. ಹಾಗಾದ್ರೆ ಯಾವುದು ಸರಿ, ಯಾವುದು ತಪ್ಪು, ಏನೆಲ್ಲ ಆಗ್ತಾ ಇದೆ ಇಲ್ಲಿ, ಅದನ್ನ ನಾವಿವತ್ತು KSRTC ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ನ ಜನರಲ್ ಸೆಕ್ರೆಟರಿ ಆಗಿರುವಂತ ವಿಜಯ್ ಭಾಸ್ಕರ್ ಅವರು ನನ್ನೊಟ್ಟಿಗೆ ಇದ್ದಾರೆ. ಬನ್ನಿ ಅವರೊಟ್ಟಿಗೆ ಮಾತನಾಡೋಣ, ಅವ್ರ ಬಾಯಿಂದಲೇ ಕೇಳೋಣ ಏನೆಲ್ಲ ಆಗ್ತಾ ಇದೆ, ಯಾಕೆ ಇವತ್ತು ಮುಷ್ಕರ ಆದಿಯನ್ನ ಹಿಡಿದಿದ್ದಾರೆ ಮತ್ತು ಏನೆಲ್ಲ ಬೆಳವಣಿಗೆಗಳಾಗುತ್ತೆ. ಸರ್ ನಮಸ್ತೆ. ನಮಸ್ಕಾರ ಸರ್, ರಾಜ್ಯದಲ್ಲಿ ಈಗಾಗಲೇ ನಮ್ಗೆ ಗೊತ್ತಿರೋ ಹಾಗೆ ಸಾರಿಗೆ ನೌಕರರ ಮುಷ್ಕರ ಬಹಳಷ್ಟು ಜೋರಾಗಿದೆ. ನಿನ್ನೆ ಅಷ್ಟೇ ಆಗಸ್ಟ್ 5ರಂದು ಮುಷ್ಕರ ಕೂಡ ಮಾಡಿದ್ವಿ. ಅದಾದ ನಂತರ ಒಂದು 4 ಗಂಟೆಯ ಮೇಲೆ ಹೈಕೋರ್ಟ್ ಇಂದ ಆದೇಶ ಬರುತ್ತೆ. ಸೊ ಆ ಮುಷ್ಕರವನ್ನ ತೆಗಿತೀರಾ. ಸೊ ಬಹಳಷ್ಟು ಈ ತರ ಬೆಳವಣಿಗೆಗಳು ಆಗ್ತಾ ಇದೆ ಸರ್. ಸೊ ಹೇಳಿ ಸರ್, ಯಾಕೆ ಈ ಬೆಳವಣಿಗೆಗಳು ಆಗ್ತಾ ಇದೆ, ಏನಾಗ್ತಾ ಇದೆ ಸರ್? ಮೊಟ್ಟ ಮೊದಲನೇದಾಗಿ ನಾನು ತಮ್ಮ ಕರ್ನಾಟಕ ಟಿವಿಯ ಎಲ್ಲ ಪ್ರೇಕ್ಷಕರಿಗೂ ಜಂಟಿ ಕ್ರಿಯಾ ಸಮಿತಿ ಪರವಾಗಿ KSRTC ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ಪರವಾಗಿ ನಾನು ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಈ ಒಂದು ಮುಷ್ಕರ ಸಹಜವಾಗಿಯೇ ಎಲ್ಲ ಕೈಗಾರಿಕೆಗಳಲ್ಲೂ ಕೆಲಸಗಾರರಿಗೆ ತಮ್ಮ ಬೇಡಿಕೆಗಳು ಈಡೇರದೇ ಇದ್ದ ಸಂದರ್ಭದಲ್ಲಿ ಕೆಲಸ ನಿರಾಕರಣೆಯ ಹಕ್ಕು ಇದ್ದೇ ಇರುತ್ತೆ. ಯಾವುದೇ ಒಂದು ವ್ಯವಸ್ಥೆಯಲ್ಲಿ ನನ್ನ ಅವಶ್ಯಕತೆಗಳನ್ನು ಆ ಕೈಗಾರಿಕೆ ಪೂರೈಸ್ತಾ ಇಲ್ಲ ಅಂತ ಹೇಳೋ ಸಂದರ್ಭದಲ್ಲಿ ನಾನು ಕೆಲಸ ಮಾಡಲ್ಲ ಅಂತ ಹೇಳೋದು ಒಂದು ಸಹಜವಾದಂಥ ಪ್ರತಿಕ್ರಿಯೆ ಕೆಲಸಗಾರರದ್ದು. ಆ ಹಕ್ಕು ಇದ್ದಾಗ ಮಾತ್ರ ಅದನ್ನು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಕರಿಬೋದು. ಅದಿಲ್ಲದೆ ನಾನು ನಿನಗೆ ಕೊಡಬೇಕಾದ್ದನ್ನು ಕೊಡದೇ ಇದ್ದರೂ ಸಹ ನೀನು ಕೆಲಸ ಮಾಡಲೇಬೇಕು ಅಂತ ಒತ್ತಾಯ ಮಾಡೋದು ಅದು ಸ್ಲೇವರಿ, ಗುಲಾಮಗಿರಿ ಆಗುತ್ತೆ. ಬಟ್ ಪ್ರಶ್ನೆ ಏನು, 4 ವರ್ಷಕ್ಕೊಂದ್ಸಲ ವೇತನ ಪರಿಷ್ಕರಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಟ್ರೇಡ್ ಯೂನಿಯನ್ಸ್ ಆ್ಯಕ್ಟ್ 1926ನ ಅಡಿಯಲ್ಲಿ ಕಾರ್ಮಿಕ ಸಂಘಟನೆಗಳನ್ನ ರಚನೆ ಮಾಡಿಕೊಂಡಿದ್ದೀವಿ. ಕಾರ್ಮಿಕ ಸಂಘಗಳಿಗೆ ಕೆಲಸ ನಿರಾಕರಣೆಯ ಹಕ್ಕು, ಮುಷ್ಕರದ ಹಕ್ಕು ಕಾನೂನುಬದ್ಧವಾಗಿ ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಇದೆ. ಸೊ ನಾವು ಆ ಹಕ್ಕನ್ನು ಚಲಾವಣೆ ಮಾಡೋದು ಬಹಳ ರೇರ್ ಆಗಿ ಮಾಡ್ತೀವಿ. ಯಾಕಂದರೆ 1,25,00,000 ಜನ ನಮ್ಮ ಮೇಲೆ ಅವಲಂಬಿಸಿದ್ದಾರೆ ಅನ್ನುವಾಗ ನಾವು ಬೇಕಾಬಿಟ್ಟು ಬೇಜವಾಬ್ದಾರಿಯಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಈ 1/1/2020ರಿಂದ 31/12/2023ರವರೆಗೆ 4 ವರ್ಷದ ಅವಧಿ ಇತ್ತು. ಸೊ ಆ ಟೈಮಲ್ಲಿ ಸ್ವಲ್ಪ ನಮ್ಮ ಕಾರ್ಮಿಕ ಚಳವಳಿ ಸಾರಿಗೆ ನಿಗಮಗಳಲ್ಲಿ ಹಳಿ ತಪ್ಪಿತು. ಯಾಕೆ ಹಳಿ ತಪ್ಪಿತು ಅಂದರೆ, ಆ ಟೈಮಲ್ಲಿ ತಿಳುವಳಿಕೆ ಇಲ್ಲದೆ ಇದ್ದವರು, ಅನುಭವ ಇಲ್ಲದೆ ಇದ್ದವರು ಅವರೆಲ್ಲ ಟ್ರೇಡ್ ಯೂನಿಯನ್ ಒಳಗಡೆ ಬಂದು ಇವತ್ತೇನು ಸಾರಿಗೆ ನೌಕರರ ಕೂಟ ಅಂಥೇಳಿ ಒಂದು ಕರ್ನಾಟಕ ರಾಜ್ಯ ಸಾರಿಗೆ ನೌಕರರ ಕೂಟ ಅಂತ ಒಂದು ಸಂಘಟನೆ ಇದೆ. ಅವರು ನಾವೆಲ್ಲ ಸರ್ಕಾರಿ ನೌಕರರಾಗ್ಬಿಡ್ಬೇಕು ಅಂತೇಳಿ ಚಾರ್ಟರ್ ಡಿಮಾಂಡ್ ಹಾಕಿ, ಒಂದು ಸಿಂಗಲ್ ಲೈನ್ ಡಿಮಾಂಡ್ ಹಾಕಿ 2020ನೇ ಇಸ್ವಿ ಡಿಸೆಂಬರಲ್ಲಿ 4 ದಿವಸ ಕೆಲಸ ನಿಲ್ಲಿಸಿದ್ರು. ನಮ್ಮಲ್ಲ, ನಾವು ಆ ಬೇಡಿಕೆನ ನಾವು ಬೆಂಬಲಿಸಲಿಲ್ಲ. ಮತ್ತೆ ಅದಾದ ಮೇಲೆ ಏಪ್ರಿಲ್ 2021ರಲ್ಲಿ ಕೋವಿಡ್ನ ಕಾರಣದಿಂದಾಗಿ ಇಡೀ ರಾಜ್ಯದ ಜನ ಭಾಳ ಕಷ್ಟದಲ್ಲಿದ್ದರು, ಕಂಗಾಲಾಗಿದ್ದರು. ಜನ ಹೆಂಗಾರ ಹೋಗಲಿ, ಒಂದು ಕಡೆಗೆ ICU ಮುಂದೆ ಕ್ಯೂ, ಇನ್ನೊಂದು ಕಡೆ ಹಣ ಉಳೋದಕ್ಕೆ ಆ ಸ್ಮಶಾನಗಳಲ್ಲಿ ಕ್ಯೂ. ಕುಟುಂಬದ ಜನರನ್ನು ಡೆಡ್ ಬಾಡಿನೂ ನೋಡ್ಲಿಕ್ಕೆ ಬಿಡ್ತಾ ಇಲ್ಲ. ಅವರೇನೆ ಯಾರು ಹೆಲ್ತ್ ವರ್ಕರ್ಸೇನೆ ಆ ಬಾಡಿನ ಡಿಸ್ಪೋಸ್ ಮಾಡೋದು. ಅಂಥ ಸಂದರ್ಭದಲ್ಲಿ 15 ದಿವಸದ ಮುಷ್ಕರ ಮಾಡಿದರು. ಸರ್ಕಾರಿ ನೌಕರರಾಗ್ಬಿಡ್ಬೇಕು.
ಅಂದ್ರೆ ಗವರ್ಮೆಂಟ್ ಎಂಪ್ಲಾಯೀಸ್ ಆಗಬೇಕು ಅಂತ. ಒಂದು ಆ ಥರದ ಒಂದು ಬೇಡಿಕೆ ಟ್ರೇಡ್ ಯೂನಿಯನ್ ಹಾಕ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ನಾವು ನಮ್ಮ ಮ್ಯಾನೇಜ್ಮೆಂಟ್ನ ಕೇಳ್ಬೋದು, 4 ಕಾರ್ಪೊರೇಷನ್ ಮ್ಯಾನೇಜ್ಮೆಂಟ್ಸ್ ನಾವು ಕೇಳ್ಬೋದು ನಮ್ಮ ಸಂಬಳ ಜಾಸ್ತಿ ಮಾಡಿ ಅಂತ. ನೀವು ಕೇಳುವಾಗ ನಮ್ಮ ಸಂಬಳನ 200% ಹೆಚ್ಚು ಕೊಡ್ರಿ ಅಂತ ಕೇಳ್ರಿ, 300% ಕೊಡು ಅಂತ ಕೇಳ್ರಿ. ಬಟ್ ಸರ್ಕಾರಿ ನೌಕರರು ಆಗಬೇಕು ಅಂತ ಹೇಳಿದ್ರೆ ಅದನ್ನ KSRTC ಅಥವಾ ಸಾರಿಗೆ ನಿಗಮಗಳ ಮ್ಯಾನೇಜ್ಮೆಂಟು ಹೆಂಗೆ ಒಪ್ತಾರೆ? ಸೊ ಈಗ ನಾವು ಕೇಂದ್ರ ಸರ್ಕಾರದ ನೌಕರರಾಗಬೇಕು ಅಂತ ರಾಜ್ಯ ಸರ್ಕಾರಿ ನೌಕರರು ಕೇಳಿದ್ರೆ ಹೆಂಗಾಗುತ್ತೆ? ಸೊ ಇಂಡಿಯನ್ ಆರ್ಮಿಗೆ ಹಲವಾರು ವಿಶೇಷವಾದ ಸೌಲಭ್ಯಗಳು ಕೊಡ್ತಾರೆ, ನಮ್ಮನ್ನೆಲ್ಲ ಇಂಡಿಯನ್ ಆರ್ಮಿ ವರ್ಕರ್ಸ್ ಅಂತ ಪರಿಗಣಿಸಿ ಅಂತ ಕೇಳಿದ್ರೆ ಹೆಂಗಾಗುತ್ತೆ? ಸೊ ಈ ರೀತಿಯ ಬಾಲಿಶವಾದಂಥ ಒಂದು ಬೇಡಿಕೆ. ಆ್ಯಂಡ್ ಬೇಕೋ ಬೇಡೋ ಜನಗಳಿಗೆ ತುಂಬ ಕಷ್ಟಗಳಿದ್ದಾವೆ. ಇಲ್ಲಿರ್ತಕ್ಕಂಥ ಕಷ್ಟ ಹೆಂಗಿದೆ ಅಂತಂದರೆ ಡ್ಯೂಟಿ ಅವರ್ಸು ಸಿಕ್ಕಾಪಟ್ಟೆ ಹೆಚ್ಚಿಗೆ ಇದೆ. ಫ್ಯಾಕ್ಟ್ರಿ ಒಳಗಡೆ 8 ಅವರ್ ಕೆಲಸ ಅಂದರೆ 8 ಅವರ್ ಕೆಲಸ ಇರುತ್ತೆ, ಅದಕ್ಕೇನು ಹೆಚ್ಚಿಗೆ ಕೆಲಸ ಮಾಡಿದ್ರೆ ಓವರ್ ಟೈಮ್ ಇರುತ್ತೆ. ಬಟ್ ಇಲ್ಲಿ 8 ಅವರ್ ಡ್ಯೂಟಿ ಅಂತಂದರೆ 8 ಅವರ್ ಡ್ಯೂಟಿ ಅಲ್ಲ, ಅದು ಕಾನೂನು ಪ್ರಕಾರ ಹೋದರೆ MTW ಆ್ಯಕ್ಟ್ ಅಂತ ಇದೆ, ಮೋಟಾರ್ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಆ್ಯಕ್ಟ್ ಅಂತ ಇದೆ. ಆ ಆ್ಯಕ್ಟ್ ಅಡಿಯಲ್ಲಿ ನಾವು 8 ಅವರ್ ಕೆಲಸ ಮಾಡಬೇಕು ಅಂತ ನಿಗದಿದೆ. 8 ಗಂಟೆಗೆ ಮೇಲೆ ಇತ್ತು ಅಂದರೆ ನಾವು ಓವರ್ ಟೈಮ್ ಕೊಡಬೇಕು ಅಂತ ಆ ಕಾನೂನಲ್ಲಿ 8 ಅವರ್ಸ್. ಆ 8 ಅವರ್ಸಲ್ಲಿ ಏನು, ನೀವು ಡಿಪೋ ಒಳಗಡೆಗೆ ಹೋಗೋದ್ರಿಂದ ಹಿಡಿದು ಗಾಡಿ ತಗೊಂಡು ಆಚೆ ಕಡೆ ಬಂದು ಅದನ್ನು ಚೆಕ್ ಮಾಡಿ ಪ್ಯಾರಾಮೀಟರ್ಸು, ಟೈರು ಮತ್ತು ಅದು ಗಾಡಿ ಕಂಡೀಷನ್ನು. ಯಾಕೆಂದರೆ ಪ್ಯಾಸೆಂಜರ್ ಸೇಫ್ಟಿ ಇಂಪಾರ್ಟೆಂಟ್. ನಾನು ಸುಮ್ಮನೆ ನನ್ನ ಸ್ವಂತ ಗಾಡಿನ ಗ್ಯಾರೇಜಿಂದ ಆಚೆ ತೆಗೆದಂಗೆ ತೆಗಿಯೋಕ್ಕಾಗೋದಿಲ್ಲ. ಸೊ ಇಷ್ಟೆಲ್ಲ ಪ್ಯಾರಾಮೀಟರ್ಸ್ನ ಚೆಕ್ ಮಾಡಿ ಪ್ಯಾಸೆಂಜರ್ ಸೇಫ್ಟಿಗೆ ಅದು ಓಕೆ ಇದೆ ಅಂತೆಲ್ಲ ಮನವರಿಕೆ ಮಾಡಿಕೊಂಡು ಗಾಡಿ ಆಚೆ ತರಬೇಕು, ಡೀಸೆಲ್ ಭರ್ತಿ ಇದೆಯಾ ಇಲ್ವಾ ನೋಡಿ ತರಬೇಕು. ಅದೆಲ್ಲ ಮಾಡಿ ಬಸ್ ಸ್ಟ್ಯಾಂಡಿಗೆ ಬರ್ತಾರೆ. ಸುಮಾರು 20 ನಿಮಿಷ ಆಗ್ಬೋದು. 20 ನಿಮಿಷ ಆದಮೇಲೆ ಪ್ಯಾಸೆಂಜರ್ಸನ್ನ ಅವನ ಟ್ರಿಪ್ ಶುರು ಆಗೋದು ಬಸ್ ಸ್ಟ್ಯಾಂಡಿಗೆ ಬಂದ ಮೇಲೆ. ಬಟ್ ಅವನ ಡ್ಯೂಟಿ ಶುರು ಆಗೋದು ಅವನು ಡಿಪೋದಲ್ಲಿ ಗಾಡಿ ತಗೊಳ್ಳೋಕ್ಕೆ ಬೆಳಗ್ಗೆ ಹೋಗ್ತಾನಲ್ಲ, ಅವನ ಗೇಟ್ ಎಂಟರ್ ಆದ ಕೂಡಲೇ ಡ್ಯೂಟಿಗೆ ಬಂದ ಅಂತ ಕಾನೂನು ಇರೋದು. ವಾಸ್ತವದಲ್ಲಿ ಏನು ಮಾಡ್ತಾರೆ, ಇದು ಬೆಳಗ್ಗೆ ಒಂದು 20 ನಿಮಿಷನೋ 25 ನಿಮಿಷ, ಕೆಲವೊಂದು ಸಂದರ್ಭದಲ್ಲಿ ಜಾಸ್ತಿ ಕ್ಯೂ ಇತ್ತು ಅಂದರೆ 1-1.5 ಗಂಟೆ ಹೊತ್ತು ಮೊದಲೇ ಹೋಗಿ ಅಲ್ಲಿ ತರಬೇಕು. ಅಲ್ಲಿ ಬಂದವರಿಗೆ ನಿಗದಿಯಾದ ಗಾಡಿ ಇರೋದಿಲ್ಲ. ಅವರು ಯಾವ ಗಾಡಿ ಅವೈಲಬಲ್ ಇರುತ್ತೋ ಅದು ತಗೋಬೇಕು. ನೆನ್ನೆ ಒಂದು ಗಾಡಿ ಓಡಿಸಿರ್ತಾರೆ, ಅಟ್ಲೀಸ್ಟ್ ಒಂದು ಅನುಭವ ಇರುತ್ತೆ ಅವ್ರಿಗೆ. ನಾಳೆ ಬೇರೆ ಗಾಡಿ ಕೊಡ್ತಾರೆ, ರೂಟ್ ಬೇರೆ ಕೊಡ್ತಾರೆ. ಸೊ ಇದೆಲ್ಲ ಇರೋವಾಗ 1-1.5 ಗಂಟೆ ಹೊತ್ತು ಮೊದಲೇ ಅವರು ಡ್ಯೂಟಿಗೆ ಬರ್ತಾರೆ. ಪ್ರತಿ ದಿವಸ ಪ್ರತಿ ಶಿಫ್ಟ್ನ ಪ್ರಾಬ್ಲಮ್ ಇದು. ಮತ್ತೆ ಟ್ರಿಪ್ ಮುಗಿದ ಮೇಲೆ ಗಾಡಿ ವಾಪಸ್ ಕೊಡೋವಾಗ ಅದರ ಕಂಡೀಷನ್ ನೋಡಬೇಕು. ಯಾಕಂದ್ರೆ ದಾರಿಲಿ ಏನು ಡ್ಯಾಮೇಜ್ ಮಾಡಿದ್ಯಾ ನೀನು, ಇದೆಲ್ಲ ನೋಡ್ತಾರಲ್ಲಿ. ಅದೆಲ್ಲ ಚೆಕ್ ಮಾಡಿ ಅವ್ರಿಗೆ ಗಾಡಿ ಹ್ಯಾಂಡ್ ಓವರ್ ಮಾಡಿ ಕಂಡಕ್ಟ್ರು ದುಡ್ಡು ಕಟ್ತಾನೆ ಡಿಪೋ ಕ್ಯಾಶಿಯರ್ ಹತ್ರ ಕೌಂಟ್ರಲ್ಲಿ, ಡ್ರೈವರು ಗಾಡಿ ಸರೆಂಡರ್ ಮಾಡ್ತಾನೆ ಬರ್ತಾನೆ. ಸುಮಾರು 8 ಗಂಟೆಗಳ ಕಾಲ ಡ್ಯೂಟಿ ಅವರ್ಸ್ ಅಂದರೆ ಈ ಎಲ್ಲ ಆಕ್ಟಿವಿಟೀಸು ಸೇರಿದ್ರೆ 3 ಅವರ್ಸ್ ಹೆಚ್ಚಿಗೆ, ಆಲ್ಮೋಸ್ಟ್ 11 ಅವರ್ಸ್ ಇದೆ. ಇದು ಡ್ಯೂಟಿ ಅವರ್ಸ್ ಅಂದರೆ ಅವರು ಸ್ಟೀರಿಂಗ್ ಟೈಮ್ನ ಮಾತ್ರ 8 ಅವರ್ಸ್ ಅಂತ ತಗೋತಾರೆ. ಅಂದರೆ ಟ್ರಿಪ್ ಶುರು ಆಗೋದು ಪ್ಯಾಸೆಂಜರ್ಸ್ ಹತ್ತಿದ ಮೇಲೆ ನೀವು ಒಂದು 4 ಗಂಟೆ ವೆಯ್ಟ್ ಮಾಡ್ತಿರಲ್ಲ ಬಸ್ ಸ್ಟ್ಯಾಂಡಲ್ಲಿ, ಅದೂ ಲೆಕ್ಕ ಇಲ್ಲ. ಗಾಡಿ ಹೊರಡುತ್ತೆ ಸ್ಟೀರಿಂಗ್ ಟೈಮ್ 8 ಅವರ್ಸ್ ಅಂತ ಮಾಡ್ತಾರೆ. ಅಂಡ್ ಲಾಂಗ್ ಸರ್ವಿಸ್ ಆದರೆ ಕಿಲೋಮೀಟರ್ ಲೆಕ್ಕ 300 ಕಿಲೋಮೀಟರ್ ಅಂತ ಕಾನೂನು ಹೇಳಿದ್ರೆ ಒಂದು 8 ಅವರ್ ಶಿಫ್ಟ್ ಒಳಗಡೆಗೆ ಮೈಸೂರಿಗೆ ಹೋಗಿ ಬಂದರೆ 300 ಕಿಲೋಮೀಟರ್ ಆಗಿಬಿಡುತ್ತೆ. ಬಟ್ ಅವರಷ್ಟಕ್ಕೆ ಸುಮ್ಮನೆ ಬಿಡೋದಿಲ್ಲ. ಈಗ ರಸ್ತೆ ಚೆನ್ನಾಗಿದೆ ಅಲ್ಲಿ ಹೋಗ್ಬಾ, ಇವಾಗ ಈ ಕಡೆ ನೀನು ಗೌರಿಬಿದನೂರಿಗೆ ಹೋಗ್ಬಾ ಅಂತಾರೆ. ಸೊ ಒಟ್ಟಲ್ಲಿ ನೀನು 8 ಅವರ್ ಸ್ಟೀರಿಂಗ್ ಹಿಡಿಬೇಕು. ರೂಟ್ ಇದೇ ಆಗ್ಬೋದು ಅದೇ ಆಗ್ಬೋದು, ಈ ರೀತಿಯಾಗಿ ಒಂದು ಕಡೆಗಿದೆ. ಆ್ಯಂಡ್ ಎರಡನೇದು ಸಿಟಿ ಒಳಗಡೆ ಒಂಥರ 160 ಕಿಲೋಮೀಟ್ರ್ ಅಂತಾರೆ. ಬ್ಯಾಂಗ್ಳೂರಲ್ಲಿ 160 ಕಿಲೋಮೀಟ್ರ್ ಓಡಿಸು ಅಂತಾರೆ. ನಾಳೆ ಅಕಸ್ಮಾತ್ ಯಾರಿಗಾದ್ರು ತಲೆ ಚೆನ್ನಾಗಿ ತಿರುಗಿಬಿಡ್ತು ಅಂತಂದರೆ 178 ಕಿಲೋಮೀಟ್ರ್ ಓಡಿಸ್ರಿ, 176 ಕಿಲೋಮೀಟ್ರ್, 16 ಕಿಲೋಮೀಟ್ರ್ ಜಾಸ್ತಿ ಓಡಿಸಿ. ಈ ಟ್ರಾಫಿಕ್ ಒಳಗಡೆಗೆ 160 ಕಿಲೋಮೀಟರ್ಸ್ ಅಂತಾರೆ. ನೀವು ಇಲ್ಲಿ ಸಿಲ್ಕ್ ಬೋರ್ಡಿಂದ ಹೆಬ್ಬಾಳ ಸರ್ಕಲ್ಗೆ ಅಥವಾ ಹೆಬ್ಬಾಳ ಫ್ಲೈಓವರಿಂದ ನೀವು ಟಿನ್ ಫ್ಯಾಕ್ಟ್ರಿ ಹತ್ರ ಹೋಗಿ ಬರ್ತೀನಿ ಅಂದರೆ ರಿಂಗ್ ರೋಡಲ್ಲಿ 160 ಕಿಲೋಮೀಟ್ರ್ ಕವರ್ ಮಾಡಬೇಕು. ಎಷ್ಟು ಅವರ್ ಆಗುತ್ತೆ ಗೊತ್ತಿಲ್ಲ. ಇಫ್ ಇಟ್ ಹ್ಯಾಪನ್ಸ್ ಇನ್ 8 ಅವರ್ಸ್ ಓಕೆ, ಇಫ್ ಇಟ್ ಹ್ಯಾಪನ್ಸ್ ಇನ್ 10 ಅವರ್ಸ್ ಯು ಶಲ್ ಡೂ ಇಟ್. ಪ್ಲಸ್ ಇದು ಡಿಪೋಗೆ ಗಾಡಿ ಸರೆಂಡರ್ ಮಾಡೋದು, ಗಾಡಿ ತೊಗೊಳ್ಳೋದು, ಇದೆಲ್ಲ. ಸೊ ಈ ರೀತಿಯಾಗಿ ಓವರ್ ಟೈಮ್ ಕೊಡಲ್ಲ ಇದಕ್ಕೆ. ನೋ ಓವರ್ ಟೈಮ್ ಅಟ್ ಆಲ್. 160 ಕಿಲೋಮೀಟರ್ ಇಸ್ ಟಾರ್ಗೆಟ್. ಕಾನೂನು 8 ಗಂಟೆಗೆ ಮೇಲೆ ಕೆಲಸ ಮಾಡಿಸಿದ್ರೆ ಓವರ್ ಟೈಮ್ ಕೊಡುವಂತಾರೆ. 6 ಅವರ್ 7 ಅವರ್ ಕೊಡಬೇಕು. ಅದಕ್ಕೆ ಏನು ಮಾಡ್ತಾರೆ ಅವರು, ಭಾಳ ಚೆನ್ನಾಗಿ ನಿಮಗೆ ಫಾರಮ್ 4 ಅಂತ ಕರಿತೀವಿ ಅದನ್ನು. ಅವರು ಅದು ವಾಟ್ ದ ಟೆಲ್ ಈಸ್
ನೀನು ಇಷ್ಟು ರಸ್ತೆ ಚೆನ್ನಾಗಿದೆ, ಟ್ರಾಫಿಕ್ ಕಂಡೀಷನ್ ಇಲ್ಲ, ಬೆಳಿಗ್ಗೆ 5 ಗಂಟೆ ಹೊತ್ತಲ್ಲಿ ಗಾಡಿ ಓಡಿಸೋ ಥರ 10:30 ಗಂಟೆಯಲ್ಲಿ ಗಾಡಿ ಓಡಿಸೋಕ್ಕಾಗೋದಿಲ್ಲ ಫಸ್ಟ್ ಶಿಫ್ಟಲ್ಲಿ. ಬಟ್ ಎರಡೂ ಒಂದೇ ಥರನೇ ಫಾರಮ್ 4 ಮಾಡ್ತಾರೆ. ಸೊ ಈ ರೀತಿಯಾಗಿ ವರ್ಕರ್ಸ್ ಇದೆ. ಮತ್ತು ರಜೆ ಕೊಡೋದಿಲ್ಲ. ರಜೆ ಇದೆ, ಅವ್ರಿಗೆ ವರ್ಷಕ್ಕೆ 15 ದಿವಸ ರಜೆ ಬರುತ್ತೆ. ರಜೆ ಅವೈಲ್ ಮಾಡ್ಕೊಳ್ಳೋಕ್ಕೆ ಕೋಟಾ ಸಿಸ್ಟಮ್ಮು, ಅದರಲ್ಲಿ ಕರಪ್ಷನ್ ಇದೆ. ಅಲ್ಲಿ ಡಿಪೋ ಮ್ಯಾನೇಜರ್ಗೆ ಇಫ್ ಸಂಬಡಿ ಗಿವ್ಸ್ ಬ್ರೈಬ್ ಕೊಟ್ಟರೆ ರಜೆ ಸ್ಯಾಂಕ್ಷನ್ನು. ಈ ರೀತಿಯಾಗಿ ಹಲವಾರು ಹರಾಸ್ಮೆಂಟು. ಮತ್ತು ಅಕಸ್ಮಾತ್ ಫಾರ್ ಎನಿ ರೀಸನ್ ಡ್ಯೂಟಿ ಕೊಡಲಿಲ್ಲ ಅಂದರೆ ನೀನು ರಜೆ ಹಾಕ್ಕೊಂಡು ಹೋಗು ಅಂತಾರೆ. ನಾನು ವರ್ಕ್ಸ್ ಪ್ಲೇಸ್ಗೆ ಬಂದ ಮೇಲೆ ಡ್ಯೂಟಿ ಕೊಡಬೇಕಾದ್ದು ಅವ್ರ ಕರ್ತವ್ಯ. ಸಪೋಸ್ ಕಂಡಕ್ಟರ್ ಶಾರ್ಟೇಜ್ ಇದೆ, ಇವತ್ತು ಆಬ್ಸೆಂಟಿಸಮ್ ಇದೆ, ಇವತ್ತು ಡ್ಯೂಟಿ ಇಲ್ಲ, ನಾಳೆ ಬಾ ಹೋಗು. ಅವತ್ತು ನೀನು ಲೀವ್ ಹಾಕೊಂಡು ಹೋಗು ಅಂತಾರೆ. ಅವ್ರು ಲೀವ್ ಕಟ್ ಮಾಡ್ತಾರೆ ಡ್ಯೂಟಿಗೆ ಬಂದಿದ್ರು ಸಹ. ಈ ರೀತಿಯಾಗಿ ರಜೆಗಳು ವೇಸ್ಟ್ ಮಾಡೋದು, ರಜಾ ಸ್ಯಾಂಕ್ಷನಿಂಗ್ ಅಲ್ಲಿ. ಅಂಡ್ ಡ್ಯೂಟಿನೂ ರಜಾನು ಸ್ಯಾಂಕ್ಷನ್ ಮಾಡಲ್ಲ. ಎಷ್ಟೋ ಸಲ ರಜಾ ಸ್ಯಾಂಕ್ಷನ್ ಮಾಡಲ್ಲ. ಅವ್ನು ಗೇಟ್ ಹತ್ರ ಬಂದು ಕಾಯ್ಕೊಂಡಿದ್ರು ನೀನ್ ಡ್ಯೂಟಿಗೆ ಬರಲಿಲ್ಲ ಅಂತ ಲೀವ್ ಸ್ಯಾಂಕ್ಷನ್ ಮಾಡಿದ್ರೆ ರೆಕಾರ್ಡ್ ಇದೆ. ಸೊ ರಜಾ ಸ್ಯಾಂಕ್ಷನ್ ಮಾಡದೆ ನೀನು ಆಬ್ಸೆಂಟ್ ಆಗಿದ್ಯಾ ಅಂತ ಚಾರ್ಜ್ ಶೀಟ್ ಕೊಟ್ಟಂತ ಉದಾಹರಣೆಗಳು ಬೇಕಾದಷ್ಟಿದೆ. ಇದನ್ನ ನೀವು ಸರ್ಕಾರದ ಗಮನಕ್ಕೆ ಎಲ್ಲ ತರ್ತೀವಿ, ಮಂತ್ರಿಗಳ ಗಮನಕ್ಕೆ ತರ್ತೀವಿ ಎಷ್ಟೋ ಸಲ. ಅಂಡ್ ಯು ಸಿ, ರೈತರು ಬಿಟ್ಟರೆ ಅತಿ ಹೆಚ್ಚು ಸೂಸೈಡ್ ಪ್ರೋನ್ ಇರ್ತಕ್ಕಂಥ ಒಂದು ಕಮ್ಯುನಿಟಿ ಯಾವ್ದಾರು ಇದ್ದರೆ ನಮ್ಮ ರಾಜ್ಯದಲ್ಲಿ ಅದು ಟ್ರಾನ್ಸ್ಪೋರ್ಟ್ ವರ್ಕರ್ಸ್. ಬಸ್ ಒಳಗಡೆ ನೇತಾಕೋತಾರೆ, ಡಿಪೋ ಒಳಗಡೆ ಹ್ಯಾಂಗ್ ಮಾಡ್ಕೋತಾರೆ. ಆ್ಯಂಡ್ ಫ್ಯಾಮಿಲಿ ಟೈಮ್ ಅನ್ನೋದು ಇಲ್ಲವೇ ಇಲ್ಲ. ದೇರ್ ಈಸ್ ನೋ ಕ್ವಾಲಿಟಿ ಟೈಮ್ ದೇ ಆರ್ ಏಬಲ್ ಟು ಗಿವ್ ಟು ಫ್ಯಾಮಿಲಿ. ಅದು ಕೊಡಲಿಲ್ಲ ಅಂದರೆ ಕೆಲಸದ ಸ್ಟ್ರೆಸ್ಸು, ಸಿಟಿ ಟ್ರಾಫಿಕ್ಕು, ಅದರೊಳಗಡೆಗೆ ಡಿಪೋದಲ್ಲಿ ಸುಪೀರಿಯರ್ಸ್ದು ಕಿರುಕುಳ, ಇದರೊಳಗಡೆಗೆ ದೇ ಆರ್ ಅಂಡರ್ ಟ್ರೆಮೆಂಡಸ್ ಸ್ಟ್ರೆಸ್. ಆ್ಯಂಡ್ ನಾವು ಪ್ಯಾಸೆಂಜರ್ ಸೇಫ್ಟಿ ಏನಪ್ಪ ಆಗುತ್ತೆ ಈ ಪರಿಸ್ಥಿತಿಯಲ್ಲಿ. ಸೊ ಇಫ್ ಮ್ಯಾನ್ ಪವರ್ ಈಸ್ ನಾಟ್ ದೇರ್, ಗೌರ್ಮೆಂಟ್ ರಿಕ್ರೂಟ್ಮೆಂಟ್ಗೆ ಅನುಮತಿ ಕೊಡಲಿಲ್ಲ, ಎಲ್ಲದಿದೆ. ಡ್ಯೂಟಿಗೆ ಬಂದವ್ರದೊಂದು ಕಷ್ಟ, ಬರದೇ ಇದ್ರೆ ಇನ್ನೊಂದು ಕಷ್ಟ. ಈಗ ಡಿಪೋದಲ್ಲಿ ನೀವು ಇಷ್ಟೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ಲ, ಸೊ ಯಾಕೆ ಅದ್ರ ಬಗ್ಗೆ ನೀವು ಯಾವುದು ಅಂದ್ರೆ ಹೋರಾಟ ಆಗ್ಲಿ ಅಥವಾ ಮತ್ತೊಂದಾಗ್ಲಿ ಯಾಕೆ ಮಾಡಲಿಲ್ಲ? ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆಯಾ? ಇಲ್ಲ, ಬಟ್ ಇಲ್ಲಿ ಸಮಸ್ಯೆ ಏನು ಬರ್ತಾ ಇದೆ ಅಂತಂದ್ರೆ, ಯೂನಿಯನ್ಗಳು ಗೇಟ್ ಹತ್ರ ಹೋದ್ರೆ ಇಂಜಂಕ್ಷನ್, ಕೋರ್ಟ್ ಇಂಜಂಕ್ಷನ್. ಸೊ ನಾವು ಇಷ್ಟೆಲ್ಲ ಆಡ್ ಪರಿಸ್ಥಿತಿಯಲ್ಲಿ, ಇಷ್ಟೆಲ್ಲ ನಮ್ಮ ಪ್ರತಿಕೂಲ ಪರಿಸ್ಥಿತಿಯ ಮಧ್ಯೆನೂ ಸಾರಿಗೆ ನೌಕರರು ದೇ ಆರ್ ಗಿವಿಂಗ್ ಬೆಸ್ಟ್ ಸರ್ವಿಸ್. ದಟ್ ಈಸ್ ವೈ ದೇ ಆರ್ ದಿ ಬೆಸ್ಟ್ ಲಾಟ್. ಅಭ್ಯಾಸ ಆಗಿದೆ ಅಲ್ಲ, ಬಟ್ ಅದರಲ್ಲಿ ದೇ ಆರ್ ಅದೇ ಕಂಡೀಷನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಮತ್ತು ಇಂಥ ಸಂದರ್ಭದಲ್ಲಿ ಈ ರೀತಿ ಕೆಲಸ, ಇದೊಂದು ಸಣ್ಣ ಬ್ಯಾಕ್ಗ್ರೌಂಡ್ ನಾನು ಕೊಟ್ಟಿದ್ದು ತಮಗೆ. ಸೊ ಈಗ ಈ ಪರಿಸ್ಥಿತಿಯಲ್ಲಿ ಕೆಲಸ ಮಾಡುವಂಥ ಜನರಿಗೆ ಅವ್ರೇನು ಮಾಡೋದು, ಸರ್ಕಾರಿ ನೌಕರರಾಗಬೇಕು ನಾವು ಅಂತ ಒಂದು ಡಿಮಾಂಡ್ ಎತ್ತಿದ ತಕ್ಷಣ ಅದು ಅಟ್ರಾಕ್ಟ್ ಆಯಿತು. ಅದು ಆಗಲ್ಲ, ಅಚೀವ್ ಮಾಡಲಿಕ್ಕೆ ಸಾಧ್ಯವಿಲ್ಲದ ಡಿಮಾಂಡ್ ಅನ್ನೋ ತಿಳುವಳಿಕೆ ವರ್ಕರ್ಸ್. ಸರ್ಕಾರಿ ನೌಕರರಾಗ್ಬಿಟ್ರೆ ನಮ್ಮೆಲ್ಲ ಕಷ್ಟಗಳು ಬಗೆಹರಿಬಿಡುತ್ತೆ. 8 ಅವರ್ ಕೆಲಸ. ಸರ್ಕಾರಿ ನೌಕರ ಆಗ್ಬಿಟ್ರು ಆಂಧ್ರ ಪ್ರದೇಶದಲ್ಲಿ ಸರ್ಕಾರಿ ನೌಕರರನ್ನ ಟ್ರಾನ್ಸ್ಪೋರ್ಟ್ ವರ್ಕರ್ಸು 8 ಅವರ್ಸ್ ಆದಮೇಲೆ ದೇ ಕಾಂಟ್ ಲೀವ್ ದ ಸ್ಟೀರಿಂಗ್ ಅಂಡ್ ಗೋ. ಅವರು ಇದೆಲ್ಲ ಬವಣೆ ಅನುಭವಿಸ್ಲೇಬೇಕು, ಹೋಗ್ಬೇಕು, ಬಸ್ಸಿನಲ್ಲಿ ತಗೊಂಡೋಗಿ ಇಟ್ಟೇ ಹೋಗ್ಬೇಕು. ದಟ್ ಈಸ್ ದ ಲೆವೆಲ್ ಆಫ್ ಅಕೌಂಟಬಿಲಿಟಿ. ಏನೋ ಮಾಡಿ ಹೋಗೋಕ್ಕೆ ಸಾಧ್ಯ ಇಲ್ಲ. 8 ಅವರ್ ಆದಮೇಲೆ ಗೌರ್ಮೆಂಟ್ ಎಂಪ್ಲಾಯೀಸು 5 ಗಂಟೆಗೆ ಇರ್ತಾರೆ, ಅಥವಾ ಒಂದು 1/2 ಅವರ್ ಲೇಟಾಗೂ ಹೋಗ್ಬೋದು. ಅವರು ವಿಡೋನು ಅವ್ರ ಬಗ್ಗೆ ನಾವೇನು ಟೀಕೆ ಮಾಡಲ್ಲ, ಇದು ಅವ್ರು ಕೆಲಸ ಮಾಡಿ. ಬಟ್ ನಾವು ಕಂಪೇರ್ ಮಾಡೋದೇನು, ಸರ್ಕಾರಿ ನೌಕರಿಗಿಂತಲೂ ಹೆಚ್ಚಿನ ಸಂಬಳ ಸಾರಿಗೆ ನೌಕರಿಗೆ ಕೊಡ್ಬೇಕು ನೀವು. ಕಾರಣ ಏನು, ಒಬ್ಬ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಕ್ಯಾಶಿಯರು ಸರ್ವಿಲೆನ್ಸಲ್ಲಿ ಇರ್ತಾನೆ, ಕ್ಯಾಮ್ರಾಗಳಿರ್ತವೆ ಸುತ್ತಲೂ, ಯಾವ ಸೆಕ್ಯೂರಿಟಿ ಪ್ರಾಬ್ಲಮ್ ಇಲ್ಲ. ಅವನು ಒಂದು ಕಡೆ ಕೂತಿರ್ತಾನೆ, ಫ್ಯಾನ್ ಕೆಳಗೋ ಎ ಸಿ ರೂಮಲ್ಲ ಕೂತಿರ್ತಾನೆ. ಬಂದಿದ್ದ ಕ್ಯಾಶನ್ನ ಅವನು ಕೌಂಟ್ ಮಾಡಿ ತಗೊಂಡಾಗಿ ಬಂಡ್ಲು ಮಾಡಿ ಕಟ್ಬಿಟ್ಟು ಬರ್ತಾನೆ ಟ್ರೆಜರಿಗೆ. ಬಟ್ ಇಲ್ಲಿ ಕಂಡಕ್ಟ್ರು ಈಸ್ ಅ ಮೂವಿಂಗ್ ಕ್ಯಾಶಿಯರ್. ಈ ಜನಗಳ ಮಧ್ಯೆ ಓಡಾಡ್ತಾನೆ, ಆ ಕ್ಯಾಶ್ಗೆ ಅವನೇ ಜವಾಬ್ದಾರ. ಒಂದು ಟಿಕೆಟ್ ಮಿಸ್ ಆಯ್ತಾ, ಟಿಕೆಟ್ ಮಿಸ್ ಆದರೆ ಅವನೇ ರೆಸ್ಪಾನ್ಸಿಬಲ್. ಸೊ ಕ್ಯಾಶನ್ನು ಕೈಯಲ್ಲಿ ಇಟ್ಕೊಂಡು, ಆ್ಯಂಡ್ ಇದ್ರ ಮಧ್ಯೆ ಅವನು QR ಕೋಡು, ಆ QR ಕೋಡು ನೆಟ್ವರ್ಕ್ ಇಶ್ಯೂನ ಅಲ್ಲಿರೋ ಬಸ್ಸಲ್ಲಿರೋ ಸಂದರ್ಭದಲ್ಲಿ ಅದು ವರ್ಕ್ ಆಗಿರಲ್ಲ, ಅದಕ್ಕೆ ಹೀ ಈಸ್ ರೆಸ್ಪಾನ್ಸಿಬಲ್. ದೆನ್ ಮತ್ತೆ ಇದಕ್ಕೆ ಅವ್ರು ಬರೀ ದುಡ್ಡು ಇಸ್ಕೊಂಡು ಟಿಕೆಟ್ ಕೊಡ್ತಾ ಇದ್ದ ಕಾಲ ಒಂದಿತ್ತು. ಇವತ್ತು QR ಕೋಡು ಇಲ್ಲೂ ಅದೆಲ್ಲ ಎಷ್ಟು ಎನ್ಫೋದು. ಬಟ್ ದೊಡ್ಡ ಸಂಖ್ಯೆಯಲ್ಲಿ ಪ್ಯಾಸೆಂಜರ್ಸ್ ಇರುವಾಗ ಇದೆಲ್ಲ ಎಲ್ಲಿ ಮಾಡೋದು, ಇದು ಒಂದು ಇಶ್ಯೂ. ಎರಡನೇದು, ಈ ಶಕ್ತಿ ಯೋಜನೆ ಬಂದ ಮೇಲೆ ಹಿ ಹ್ಯಾಸ್ ಟು ವೆರಿಫೈ ಯುವರ್ ರೆಕಾರ್ಡ್ಸ್. ಆಧಾರ್ ಕಾರ್ಡ್ ನೋಡಬೇಕು. ಬೈ ಮಿಸ್ಟೇಕ್ ನಮ್ಮ ಬಾರ್ಡರ್ ಡಿಸ್ಟ್ರಿಕ್ಟ್ಸಲ್ಲೆಲ್ಲ ಏನಾಯಿತು, ಬೆಂಗಳೂರಲ್ಲೂ ಆಗಿದೆ ಅದು. ನೆರೆ ರಾಜ್ಯದ ತಮಿಳ್ನಾಡು ಇಲ್ಲಿ ಅಥವಾ ಅಲ್ಲಿ ಗೋವಾ ರಾಜ್ಯದ ಆಧಾರ್ ಕಾರ್ಡ್ ಕೊಟ್ಟರು.
3 ಜನ ಬರ್ತಾರೆ, ಒಟ್ಟಿಗೆ 5 ಜನ ಬರ್ತಾರೆ, 4 ಕಾರ್ಡ್ ಲೋಕಲ್ ಕರ್ನಾಟಕದ್ದಿರುತ್ತೆ, 1 ಕಾರ್ಡ್ ಗೋವಾದಿರುತ್ತೆ. ಅವನು ಚೆಕಿಂಗ್ ಸ್ಟಾಫ್ ಬಂದ ತಕ್ಷಣ ನೀನು ಔಟ್ಸೈಡ್ ಅವರಿಗೆ ಅಲೋ ಮಾಡಿ ಫ್ರೀ ಇದು ಕೊಟ್ಟಿದ್ಯಾ, ಅದಕ್ಕೆ ಚಾರ್ಜ್ ಶೀಟು. ಟಿಕೆಟ್ ಮೌಲ್ಯ 100 ರೂಪಾಯಿ ದಾಟ್ತು, ರೆಡ್ ಮಾರ್ಕ್ ಕೇಸ್, RMC ಸಸ್ಪೆಂಡ್ ಮಾಡ್ತಾರೆ ಅದಕ್ಕೆ. ಸೊ ದಿಸ್ ಈಸ್ ಹೌ ಇಟ್ ಈಸ್. ನಿರಂತರವಾಗಿ ತೂಗು ಕತ್ತಿ ತಲೆ ಮೇಲೆ ಇರ್ತದೆ. ಸೊ ಇಷ್ಟು ಕಷ್ಟ ಇರುತ್ತೆ ಅಂತ ಹೇಳ್ತಾ ಸೊ ಈ ಪರಿಸ್ಥಿತಿಯಲ್ಲಿ ಕೆಲಸ ಮಾಡೋ ಕೆಲಸಗಾರರು, ಅದು ಮೆಕ್ಯಾನಿಕ್ಸ್ದು ಇನ್ನೊಂದು ಸ್ಟೋರಿ. 3 ಡ್ರೈವರ್, ಕಂಡಕ್ಟರ್, ಮೆಕ್ಯಾನಿಕ್ಸು ವೆರಿ ಪಿಲ್ಲರ್ಸ್ ಆಫ್ ಅವರ್. ಇದು ನಮ್ಮ ಕ್ಯಾಮ್ರಾಗೆ ಟ್ರೈಪಾಡ್ ಇದ್ದ ಹಾಗೆ ಅದು. ಸೊ ಬಾಕಿ ಅಂತ ಸಬ್ ಸ್ಟಾಫ್ಗಳಿದ್ದಾರೆ, ದೆನ್ ಅಡ್ಮಿನಿಸ್ಟ್ರೇಟಿವ್ ಇವ್ರು ಇರ್ತಾರೆ, ಅದೆಲ್ಲ ಒಂದು ಭಾಗ. ಚೆಕಿಂಗ್ ಸ್ಟಾಫು, ಸೆಕ್ಯೂರಿಟಿ ಎಲ್ಲರೂ ಇದ್ದಾರೆ. ಸೊ ಈ ಪರಿಸ್ಥಿತಿ ಸರ್ಕಾರಿ ನೌಕರರಾಗ್ಬಿಟ್ರೆ ಸುಖ ಅಂತೇಳಿ ಎಲ್ಲ ಅಲ್ಲಿಗೆ ಬಿದ್ದರು. 15 ದಿವಸ ಸ್ಟ್ರೈಕ್ ಆದರೂ ಯಾರು ಕರೆದು ಮಾತಾಡಲಿಲ್ಲ. ಯಾಕೆಂದ್ರೆ ಯಾರು ಸೆಟ್ಲ್ ಮಾಡ್ಬೇಕು ಅದನ್ನು? ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕಾಗುತ್ತಾ? ನೀವು ದುಡ್ಡು ಜಾಸ್ತಿ ಕೇಳಿದ್ರೆ ನೀವು 10 ಇರೋ ಜಾಗದಲ್ಲಿ 500 ರೂಪಾಯಿ ಕೇಳಿ, ತೊಂದರೆ ಇಲ್ಲ. 10 ರೂಪಾಯಿ ಬರೋ ಜಾಗದಲ್ಲಿ ಅವ್ರು ಅರ್ಥ ಆಗಲ್ಲ, ಇಷ್ಟ ಆಗಲ್ಲ, ನೆಗೋಷಿಯೇಟ್ ಮಾಡ್ತಾರೆ. ಈಗ ನೀವು ಸ್ಟ್ರೈಟ್ ಅವೇ ಮ್ಯಾನೇಜ್ಮೆಂಟ್ಗೆ ನಾನು ಇನ್ನೊಂದು ಸರ್ಕಾರ ನೌಕರ ಆಗ್ಬೇಕಂತ ಕೇಳಿದ್ರೆ ಅವ್ರೇನು ಮಾತಾಡ್ತಾರೆ? ಸರ್ಕಾರ ಮಾತಾಡ್ಲಿಕ್ಕೆ ಸಾಧ್ಯ ಇದೆಯಾ? ಇದು ಇಲ್ಲ. ಯಾಕೆ? ಸರ್ಕಾರದ ಹತ್ರ KSRTC ಮತ್ತು ಈ 4 ಸಾರಿಗೆ ನಿಗಮಗಳ ಥರ 74 ಕಾರ್ಪೊರೇಷನ್ಸ್ ಇದ್ದಾವೆ. ಎಲ್ಲೋ ಫ್ಯಾಕ್ಟ್ರೀಸ್ ಇದ್ದಾವೆ, ಮೈನ್ಸ್ ಇದ್ದಾವೆ, ದೆನ್ ವಿ ಹ್ಯಾವ್ ಗಾಟ್ ಕಂಪನಿಗಳಿದ್ದಾವೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದೆ, ಕಂಪನಿಗಳಿದೆ. ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಕಾರ್ಪೊರೇಷನ್ ಇದು ಕಂಪನಿ ಇದೆ, ಮೈಸೂರು ಸಿಲ್ಕ್ ಬೋರ್ಡ್ ಇದೆ. ಬೇಕಾದಷ್ಟು 74 ನಿಗಮ ಮಂಡಳಿಗಳು ಇದ್ದಾವೆ. ಇವರೆಲ್ಲರೂ ಸುಮಾರು 2-2.5 ಲಕ್ಷ ಜನ ಇದ್ದಾರೆ. ಸರ್ಕಾರ ತನ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಉದ್ಯೋಗಗಳನ್ನೇ C ಮತ್ತು D ಗ್ರೂಪನ್ನು ಕಡಿಮೆ ಕೂಲಿಯ ಕೆಲಸಗಾರರನ್ನ ಔಟ್ಸೋರ್ಸ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಈ 2.5 ಲಕ್ಷ ಜನನ್ನ ಸರ್ಕಾರಿ ನೌಕರರು ಮಾಡೋಕ್ಕೆ ಸಾಧ್ಯನಾ? ಈ ತಿಳುವಳಿಕೆ ಲೀಡರ್ಶಿಪ್ಗೆ ಬೇಕು. ಅದಿಲ್ಲ ಅವರಿಗೆ. ಜನರಿಗೆ ಕಷ್ಟ ಇದೆ, ಅವ್ರನ್ನ ಏನು ಹೇಳಿದ್ರು ಕುಣಿಸಿದ್ರು. ಆ ಟೈಮಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ವಿಕ್ಟಿಮೈಸೇಷನ್ ಆಯಿತು. ಸುಮಾರು 20,000 ಜನ ಚಾರ್ಜ್ ಶೀಟು, ಸಸ್ಪೆಂಡು, ಡಿಸ್ಮಿಸ್ಸು, ಟ್ರಾನ್ಸ್ಫರ್ಸು ಎಲ್ಲ ಆಯಿತು. ಅದು ಇನ್ನೂ ಪೂರ್ತಿಯಾಗಿ 20ನೇ ಇಸ್ವಿ 21ನೇ ಇಸ್ವಿ ಏಪ್ರಿಲಲ್ಲಿ ಆದಂಥ ಸ್ಟ್ರೈಕ್ನ ದುಷ್ಪರಿಣಾಮ ಇನ್ನೂ ಪೂರ್ತಿಯಾಗಿ ಬಗೆಹರಿದಿಲ್ಲ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.